ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನಮ್ಮ ಮೆಟ್ರೋ ಹೊಸ ಮೆರುಗು ನೀಡಿದೆ. ಆದರೆ ಮೆಟ್ರೋ ರೈಡ್ ಇನ್ನು ಮುಂದೆ ಸ್ವಲ್ಪ ಕಾಸ್ಟ್ಲಿ ಆಗೋ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಮೆಟ್ರೋ ಆರಂಭವಾಗಿ 2 ವರ್ಷಗಳೇ ಕಳೆದು ಹೋಗಿವೆ. ಮಲ್ಲೇಶ್ವರಂ ಪೀಣ್ಯ ನಡುವಿನ ಮಾರ್ಗ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಆದರೆ ಇನ್ನು ಮುಂದೆ ಮೆಟ್ರೋನಲ್ಲಿ ಓಡಾಡಬಹುದು ಅನ್ನೋ ಆಸೆಯಲ್ಲಿದ್ದ ಗ್ರಾಹಕರಿಗೆ ಸಣ್ಣ ಶಾಕ್ ಕಾದಿದೆ. ಮೆಟ್ರೋ ಪ್ರಯಾಣ ದರ ಏರಿಕೆಯಾಗೋ ಸಾಧ್ಯತೆ ಇದೆ. ಮೆಟ್ರೋ ಪ್ರಯಾಣ ₹3 ಏರಿಕೆಯಾಗೋ ಸಾಧ್ಯತೆ ಇದೆ. ಸದ್ಯ ಮೆಟ್ರೋ ಪ್ರಯಾಣ ದರ ಒಂದು ಟ್ರಿಪ್ಗೆ ₹15 ಇದೆ. ಇದು ₹18ಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳು ಕೂಡ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಬೆಲೆ ಏರಿಕೆ ಸುಳಿವು ಕೊಟ್ಟಿದ್ದಾರೆ. ಇಲ್ಲ, ಕಷ್ಟ ಆಗುತ್ತೆ ರೀ. ಇದ್ದವ್ರಿಗೆ ಪರವಾಗಿಲ್ಲ, ಶ್ರೀಮಂತವ್ರಿಗೆ ಪರವಾಗಿಲ್ಲ. ನಮ್ಮಂಥ ಮನೆ ಕೆಲಸ ಮಾಡೋರು, ಕುಕ್ಕಿಂಗ್ ಕೆಲಸ ಮಾಡೋರೆಲ್ಲ ಡೈಲಿ ಟ್ರಾವೆಲಿಂಗ್ ಮಾಡ್ತೀರಿ. ಯಾವತ್ತೋ ಒಂದೊಂದು ದಿನ ಬರೋಂಗಿದ್ರೆ ಪರವಾಗಿಲ್ಲ. ಡೈಲಿ ಬರೋಂಗಿದ್ರೆ ₹3 ಅಂತಂದರೆ ಜಾಸ್ತಿ. ಅದೇ ಇವಾಗೇ ಜಾಸ್ತಿ ಅಂತ ಹೇಳ್ಬೋದು. ಅದರಲ್ಲೂ ಹೆಂಗೋ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇನ್ನೂ ಜಾಸ್ತಿ ಆಗಿಬಿಟ್ರೆ ಆಮೇಲೆ ನಮ್ಮಂಥವರೆಲ್ಲ ಬಸ್ಸಲ್ಲಿ ಓಡಾಡಬೇಕು. ಆದರೆ ಪ್ರಯಾಣಿಕರು ದರ ಏರಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ನಲ್ಲಿ ಈಗಾಗಲೇ ಬಸ್, ರೈಲು ಟಿಕೆಟ್ ದರ ಏರಿಕೆ ಬಿಸಿ ಅನುಭವಿಸಿರೋ ಪ್ರಯಾಣಿಕರು ಮೆಟ್ರೋ ಪ್ರಯಾಣ ದರ ಏರಿಕೆ ಬಿಸಿ ಎದುರಿಸಲು ಸಿದ್ಧವಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದಿ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳಬಲ್ಲದು. ಹಾಗೆಯೇ ದುಡಿಮೆಯಲ್ಲಿ ಬೇಕಾದಂಥ ಪರಿಸ್ಥಿತಿ ಬಂದಾಗ ಗಂಡಿನಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲದಂತೆ ದುಡಿದು ತನ್ನದೇ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆಳುವ ತಾಕತ್ತು ಕೂಡ ಹೆಣ್ಣಿಗಿದೆ. ನಮ್ಮ ಮಧ್ಯದಲ್ಲಿ ಇರುವ ಅಂತಹ ಮಹಿಳೆಯರ ಯಶೋಗಾಥೆ ಇಲ್ಲಿದೆ ನೋಡಿ. ನೋಡೋದಕ್ಕೆ ಕೊಂಚ ವಯಸ್ಸಾದವರಂತೆ ಕಂಡ್ರು, ಕೆಲಸದಲ್ಲಿ ಮಾತ್ರ 20ರ ತರುಣಿ. 30ನೇ ವಯಸ್ಸಿನಲ್ಲಿ ಪತಿಗೆ ಕ್ಯಾನ್ಸರ್ ಬಂದಾಗ ಲಲನ್ಗೆ ಬಿಸ್ನೆಸ್ ಅಂದ್ರೆ ಏನೂ ಗೊತ್ತಿರಲಿಲ್ಲ. ಆದ್ರೆ ಆ ನಂತರ ₹10,000 ಬಂಡವಾಳದಲ್ಲಿ ಸಣ್ಣದೊಂದು ಪ್ಲಾಸ್ಟಿಕ್ ಕೋಟಿಂಗ್ ಕಂಪನಿಯನ್ನ ತೆರೆದಾಗ ಲಲನ್ಗೆ ಕಣ್ಮುಂದೆ 1000 ಸವಾಲುಗಳಿದ್ವು. 10,000 ಅವಾಗ ಇನ್ವೆಸ್ಟ್ ಮಾಡಿದ್ದೀವಿ. ಅದಲೇ ಒಂದು ಅವನು, ಆಮೇಲೆ ಅದು 2 ವೆಲ್ಡಿಂಗ್ ಮೆಷಿನು, ವರ್ಕರ್ಸು ಒಂದು 4 ಇಟ್ಕೊಂಡು ಒಂದು ಚಿಕ್ಕ ಇದ್ಲಿ ಸ್ಟಾರ್ಟ್ ಮಾಡಿ. ಪೌಡರ್ ಕೋಟಿಂಗ್ ಅನ್ನೋ ಹೊಸ ಆವಿಷ್ಕಾರವನ್ನ ಕಂಡುಕೊಂಡ ಲಲನ್ 1980ರಲ್ಲಿ ಅದನ್ನ ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ್ರು. ಹಗಲು ರಾತ್ರಿ ದುಡಿದು ತುತ್ತಿನ ಚೀಲ ತುಂಬಿಸಿದ್ದಲ್ಲದೆ ಕಂಪನಿಗೂ ಒಂದು ಹೆಸರು ತಂದುಕೊಟ್ರು. ಪೌಡರ್ ಕೋಟಿಂಗ್ ಕಂಪನಿಗಳಿಗಿದ್ದ ವ್ಯಾಟ್ ಮತ್ತು ತೆರಿಗೆ ಸಮಸ್ಯೆಗಳ ವಿರುದ್ಧ ಹೋರಾಡಿದ ಲಲನ್ ಇದು ಪೌಡರ್ ಕೋಟಿಂಗ್ ಕಂಪನಿಗಳ ಅಸೋಸಿಯೇಷನ್ನ ಅಧ್ಯಕ್ಷೆ. ಪೌಡರ್ ಕೋಟಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ್ಮೇಲಂತೂ ತುಂಬಾ ಕೆಲಸ ಮಾಡಿದ್ದಾರೆ. ನಮಗೆ ಪೊಲ್ಯೂಷನ್ ಬೋರ್ಡ್ದಾಗಲಿ, ಎಕ್ಸೈಸ್ ಆಗಲಿ, ಸೇಲ್ಸ್ ಟ್ಯಾಕ್ಸ್ ಆಗಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಆಲ್ಮೋಸ್ಟ್ ವಿ ಹ್ಯಾವ್ ಸಾಲ್ವ್ಡ್ ಆಲ್ ದಿ ಪ್ರಾಬ್ಲಮ್ಸ್. ಇದು ಲಲನ್ ಕೇವಲ ಮಹಿಳಾ ಉದ್ಯಮಿ ಮಾತ್ರ ಅಲ್ಲ, ಕರ್ನಾಟಕ ಸಣ್ಣ ಉದ್ಯಮಿಗಳ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ. ಯಾವ ಅನುಭವವೂ ಇಲ್ಲದೆ ಕಂಪನಿ ಕಟ್ಟಿದ ಲಲನ್ ಅವರ ಸಾಧನೆ ಇಂದು ಸಾವಿರಾರು ಮಹಿಳೆಯರಿಗೆ ಸ್ಫೂರ್ತಿ ಅಂದ್ರೆ ತಪ್ಪಾಗಲಾರದು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿಷ್ಣು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಜಯನಗರದ ಸುದರ್ಶನ ವಿದ್ಯಾಮಂದಿರದಲ್ಲಿ ಮಕ್ಕಳನ್ನು ಆಕರ್ಷಿಸಲು ಈ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಭಾರತದ ಹಬ್ಬಗಳು ಎಂಬ ಥೀಮ್ ಇಟ್ಟುಕೊಂಡು ಪೋಷಕರು ಹಾಗೂ ಶಿಕ್ಷಕರು ಈ ಪ್ರದರ್ಶನ ರೂಪಿಸಿದರು. ಭಾರತದ ಹಬ್ಬಗಳ ಸಂಸ್ಕೃತಿ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಕಷ್ಟು ಕಲರ್ಫುಲ್ ಆಗಿದ್ದ ಈ ಪ್ರದರ್ಶನ ವಿದ್ಯಾರ್ಥಿಗಳನ್ನು ಮೋಡಿ ಮಾಡಿತು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ನೋಡೋಣ ಬನ್ನಿ.